ಅರಣ್ಯ ನಾಶದಿಂದಾಗಿ ನೀರು ಕಣ್ಮರೆಯಾಗ್ತಾ ಇದೆ. ಹನಿ ನೀರಿಗೂ ಬೆಂಗಳೂರು ಜನ ಪರದಾಡ್ತಾ ಇದ್ದಾರೆ. ಜೀವ ರಕ್ಷೆಯ ಜಲ ಸಂರಕ್ಷಣೆ ಮನುಷ್ಯನ ಜವಾಬ್ದಾರಿಯಾಗಬೇಕು. ನೀರನ್ನು ಹಿತಮಿತವಾಗಿ ಬಳಸುವ ಜಲಜಾಗೃತಿ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಿತು. ಎಸ್ಕೆಎಫ್ ಸ್ವಯಂ ಸೇವಾ ಸಂಸ್ಥೆ ಮತ್ತು ಬಿಡಬ್ಲ್ಯೂಎಸ್ಎಸ್ಪಿಯ ಜಂಟಿ ಸಂಯೋಜಕತ್ವದಲ್ಲಿ ಈ ವಾಕಥಾನ್ ಆಯೋಜಿಸಲಾಗಿತ್ತು. ಬೆಂಗಳೂರಿನ ರಾಮಮೂರ್ತಿ ನಗರದ ಎನ್ಆರ್ಐ ಲೇಔಟ್ನಲ್ಲಿ ಕಾರ್ಯಕ್ರಮ ನಡೆಯಿತು. 5,000ಕ್ಕೂ ಹೆಚ್ಚು ಜನ ಜಲಜಾಗೃತಿ ಕಾರ್ಯಕ್ರಮದಲ್ಲಿ ಸಾರ್ಥಕತೆ ಮೆರೆದರು. ಸರ್ಕಾರ ನೀರಿಗಾಗಿ ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಜನ ನೀರನ್ನ ಸಂರಕ್ಷಿಸಬೇಕಿದೆ. ನೀರನ್ನು ಮಿತ ಬಳಕೆ ಮಾಡಬೇಕು. ನೀರಿನ ಉಳಿವಿಗಾಗಿ ಬೆಂಗಳೂರು ರಾಜ್ಯದ ಜನ ಪಣ ತೊಡಬೇಕಿದೆ. ರಾಜ್ಯ ಸರ್ಕಾರ ಕುಡಿಯುವ ನೀರಿಗೆ ದುಡ್ಡು ನೀಡ್ತಾ ಇದ್ರು, ನೀರಾವರಿ ಕಾಮಗಾರಿಗಳ ಅಭಿವೃದ್ಧಿ ಹಣವನ್ನ ಬಿಡುಗಡೆ ಮಾಡ್ತಿಲ್ಲ ಅಂತ ಕೆಆರ್ಪುರ ಶಾಸಕ ಬೈರತಿ ಬಸವರಾಜು ಹೇಳಿದ್ದಾರೆ. ಇವತ್ತು ನಾವು ಒಂದು ನೀರಿನ ಬಗ್ಗೆ ಒಂದು ಅಭಿಯಾನವನ್ನು ಮಾಡಿದ್ದೀವಿ. ಇದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ನಾಗರಿಕರೆಲ್ಲ, ಬಡಾವಣೆ ನಾಗರಿಕರು ಎಲ್ಲ, ಮಹಿಳೆಯರು ಎಲ್ಲ ಸಹ ಯೂತ್ಸು ಮತ್ತು ಮಕ್ಕಳಿಂದ ಎಲ್ಲ ವಯೋಮಾನದ ಅವರು ಸಹ ಬಂದು ಭಾಗವಹಿಸಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮುಗಿಯಿತು. ಹಾಗೆ ನಮ್ಮ ಶಾಸಕರು ಸಹ ಬಂದು ಅವರು ಕೆಲವು ಬೇಡಿಕೆಗಳನ್ನು ಅವರು ಇಲ್ಲಿ ಕಾಮಗಾರಿಗಳ ಬಗ್ಗೆ ಮತ್ತು ಕಾವೇರಿ ನೀರಿನ ಬಗ್ಗೆನೂ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಇಲ್ಲಿ ಜಲತಜ್ಞರನ್ನು ಕರೆಸಿ ಮತ್ತು ನಮ್ಮ ವಾರ್ಡಿನ ಜನತೆಗೆ ಹೇಗೆ ನೀರು ರೈನ್ ವಾಟರ್ ಹಾರ್ವೆಸ್ಟಿಂಗು ಮತ್ತು ಇಂಗುಗುಂಡಿಗಳನ್ನ ಹೇಗೆ ಮಾಡಬೇಕು ಮತ್ತು ನಮ್ಮ ಮಳೆ ನೀರನ್ನು ಹೇಗೆ ಸಂಸ್ಕರಣೆ ಮಾಡಬೇಕು ಅನ್ನೋದನ್ನು ಇವಾಗ ಅವರು ಎಲ್ಲನೂ ವಿವರವಾಗಿ ಹೇಳಿದ್ದಾರೆ. ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತೇಳಿ ಶಾಂತಾ ಫೌಂಡೇಶನ್ ಕೃಷ್ಣಮೂರ್ತಿ ಮತ್ತು ಅವರ ದಂಪತಿಯವರು ಇಬ್ಬರು ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಜೀವನಕ್ಕೆ ಸಂಕುಲಕ್ಕೆ ಜಲ ಭಾಳಷ್ಟು ಅವಶ್ಯಕ ಒಂದು ಅಭಿಯಾನವನ್ನು ಮಾಡಿ ಅನೇಕ ವಿಜ್ಞಾನಿಗಳನ್ನು ಕರೆಸಿ ಅನೇಕ ಸಲಹೆ ಸೂಚನೆಗಳನ್ನು ಸಾರ್ವಜನಿಕರಿಗೆ ಕೊಡೋ ಮುಖೇನ ನೀರನ್ನು ಯಾವ ರೀತಿ ನಾವು ಮಿತವಾಗಿ ಬಳಸಬೇಕು ಅನ್ನೋ ಒಂದು ಸಂದೇಶವನ್ನು ಇವತ್ತು ಕೊಡುವಂಥ ಕೆಲಸ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿ ಇಡೀ ಕ್ಷೇತ್ರದಲ್ಲಿ ವಿಸ್ತರಣೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೇವೆ. ಹಾಗಾಗಿ ಇವತ್ತು ನೀರು ಭಾಳ ಮುಖ್ಯ. ಈಗ ಮಳೆ ಕೊಯ್ಲು ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರಗಳನ್ನು ವಿಜ್ಞಾನಿಗಳು ಎಲ್ಲರೂ ಕೂಡ ನಮಗೆ ತಿಳಿ ಹೇಳಿದ್ದಾರೆ. ಯಾವಾಗ ಕಾವೇರಿ ನೀರನ್ನು ಈ ಭಾಗಕ್ಕೆ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದರೆ ನಾನು ಉನ್ನತ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಕಾವೇರಿ ನೀರನ್ನು ಕೊಡುವಂಥ ಕೆಲಸ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಕಲಿತುಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಖಂಡಿತವಾಗಿ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೇವೆ. ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.